श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनोमत्स्मरणात् भवेत्। भवति तनुभावादेडमो गोविवाग्मी जडमतिरभिजन्तुर्जायते प्राज्ञमौलिः। सकलवचनचेतो देवता भारती सा मम वचति दत्ता सन्निधिं मानते च। तपो विद्याविरक्त्या सद्गुणो घागरानहं वादिराजगुरून् वन्दे हयग्रीवपदाश्रयान्। मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे। अर्तिकल्पितकल्पोऽयं मृत्युर्थगजकेसरे व्यासतीर्थगुरुर्भूयादस्मदिष्टार्थसिद्धये। तपो विद्याविरक्त्या सद्गुणो घागरानहं वादिराजगुरून् वन्दे हयग्रीवपदाश्रयान्। ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಶ್ರೀಗುರುಭ್ಯೋ ನಮಃ. ನರಸಿಂಹ ಜಯಂತಿ, ನರಸಿಂಹದೇವರು ಅವತಾರವನ್ನು ಮಾಡಿರತಕ್ಕಂತಹ ಪರ್ವ ಕಾಲ ಪರ್ವದಿನ ತನ್ನಿಮಿತ್ತಕವಾಗಿ ನರಸಿಂಹದೇವರ ಉಪಾಸನೆ, ನರಸಿಂಹದೇವರ ಚಿಂತನೆಯನ್ನು ಒಂದು 15-20 ನಿಮಿಷಗಳ ಕಾಲ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ಪ್ರಹ್ಲಾದ ಭಗವಂತನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಕಂಡಿರತಕ್ಕಂಥವನು. ಅಂತಹ ಭಗವಂತ ಆ ಪ್ರಹ್ಲಾದ ಹೇಳತಕ್ಕಂತಹ ಮಾತು ಏನು ಅಂತ ಕೇಳಿದ್ರೆ, ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪ್ಯತ್ ಧ್ರುವಮರ್ಥದಂ. ದೇವರನ್ನ, ಭಗವಂತನನ್ನ ನಾವು ಯಾವ ರೀತಿಯಾಗಿ ಯಾವಾಗ ನಾವು ದೇವರನ್ನು ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಪ್ರಹ್ಲಾದರಾಜರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ, ವಯಸ್ಸಾದ ಮೇಲೆ ಮಾಡ್ತೇನೆ, ನನಗೆ ಈಗ ದೇವರ ಮೇಲೆ ಯಾವುದೇ ರೀತಿಯಾಗಿರತಕ್ಕಂತಹ ನಂಬಿಕೆಯಾಗಲಿ ಅಥವಾ ದೇವತಾ ವ್ಯವಸ್ಥೆಗಳನ್ನು, ದೇವರನ್ನು ಆರಾಧನೆ ಮಾಡುವಂತಹದ್ದು ಬೇಕಾಗಿಲ್ಲ, ಇನ್ನೇನಿದ್ರೂ ಕೂಡ ವಯಸ್ಸಾದ ಮೇಲೆ ಮಾಡ್ತೇನೆ ಅಂತ ಹೇಳಿದ್ರೆ, ಪ್ರಹ್ಲಾದರಾಜರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಕೌಮಾರ ಆಚರೇತ್, ನೀನು ಯಾವಾಗ ಕೌಮಾರಾವಸ್ಥೆಯಲ್ಲಿ ಇರ್ತೀಯೋ ಆವಾಗಲೇ ಆ ದೇವರನ್ನ, ದೇವತಾ ಚಿಂತನೆಯನ್ನ ನಡೆಸಬೇಕು ಎಂಬುದಾಗಿ ಹೇಳುವಂತಹ ಮಾತು. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಈಗ ಭಗವಂತ ನೀಡಿದ್ದಾನೆ. ಆದರೆ ನೀಡಿರತಕ್ಕಂತಹ ಏನು ಮನುಷ್ಯ ಜನ್ಮ ತದಪಿ ಧ್ರುವಂ ಅರ್ಥದಂ, ಅದು ಅಧ್ರುವ, ಅದು ಯಾವತ್ತೂ ಕೂಡ ಸ್ಥಿರ ಅಲ್ಲ. ಅದಕ್ಕೋಸ್ಕರವಾಗಿ ನಾನು ರಿಟೈರ್ಡ್ ಆದಮೇಲೆ ದೇವರನ್ನು ಆರಾಧನೆ ಮಾಡ್ತೇನೆ, ದೇವರ ಚಿಂತನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗದೇ ಇರತಕ್ಕಂತಹದ್ದು. ಆದರೆ ಅದಕ್ಕೋಸ್ಕರ ದೇವತಾ ಚಿಂತನೆ, ದೇವತಾ ಆರಾಧನೆಯನ್ನು ಈಗಲೇ ಯಾವಾಗ ನಮಗೆ ದೇಹದಲ್ಲಿ ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಎಲ್ಲ ಇದೆಯೋ ಆವಾಗಲೇ ಭಗವಂತನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳತಕ್ಕಂತಹದ್ದು. ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳಿ ಅದಾದ ಮೇಲೆ ಆ ಪ್ರಹ್ಲಾದರಾಜರು ಹೇಳುವಂತಹದ್ದು ದೊಡ್ಡದಾದ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿಕೊಂಡು ದೇವರನ್ನ ಒಲಿಸೋದಕ್ಕೆ ಇರತಕ್ಕಂತಹ ಮಾರ್ಗವನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಗರ್ಭದಲ್ಲಿಯೇ ಆ ನಾರದರ ಮೂಲಕವಾಗಿ ಇಡೀ ಅವರಿಗೆ ಭಗವಂತನ ಉಪದೇಶಗಳು, ಭಗವಂತನ ಜ್ಞಾನ ಅದು ಸಿಕ್ಕಿರತಕ್ಕಂತಹದ್ದು. ಅಂತಹ ಆ ಪ್ರಹ್ಲಾದರಾಜರು ಆ ಭಗವಂತ ಎಲ್ಲ ಇದ್ದಾನೆ, ಎಲ್ಲ ಕಡೆಗಳಲ್ಲಿ ಇದ್ದಾನೆ ಎಂಬುದನ್ನು ಹೇಳಿ ಆ ಭಗವಂತ ಯಾವಾಗ ತಾನು ತನ್ನ ಶಿಶುವಿನ ಪ್ರಹ್ಲಾದನ ಮಾತನ್ನು ಅನುಸರಿಸಿಕೊಂಡು ಭಗವಂತ ಯಾವಾಗ ಆ ಕಂಬದಿಂದ ಬರ್ತಾನೋ, ಆ ಕಂಬದಿಂದ ಬಂದಂತಹ ಸಂದರ್ಭದಲ್ಲಿ ಆ ಭಗವಂತನನ್ನ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಅವನು
ಎಲ್ಲ ಕಡೆಗಳಲ್ಲೂ ಇದ್ದಾನೆ ಅಂತ ಹೇಳಿಕೊಂಡು ದೇವರು ಎಲ್ಲ ಕಡೆಗಳಲ್ಲೂ ವ್ಯಾಪ್ತನಾಗಿದ್ದಾನೆ, ಅಂತಹ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿ ಆ ಭಗವಂತ ಎಲ್ಲಿಂದ ಬಂದ ಅಂತ ಕೇಳಿದ್ರೆ ಆ ಕಂಬದಿಂದ ಬಂದಿರ್ತಾನೆ. ಆ ಬಂದಿರತಕ್ಕಂತಹ ಭಗವಂತನನ್ನ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಹೇಗೆ ಸ್ತೋತ್ರ ಮಾಡ್ತಾರೆ ಅಂತ ಕೇಳಿದ್ರೆ ಭಾಗವತ ಅದನ್ನು ತಿಳಿಸಿಕೊಡ್ತದೆ. ಏನು ಅಂತ ಕೇಳಿದ್ರೆ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅದ್ಭುತ ರೂಪಮದ್ವಹನ್ ಸ್ತಂಭೇ ಸಭಾಯ ನಮೃಗಂ ನ ಮಾನುಷಂ. ಇಂತಹ ನರಸಿಂಹದೇವರ ಚಿಂತನೆಯನ್ನ ಭಾಗವತ ನಮಗೆ ಕೊಡ್ತದೆ. ಹೇಗಿದ್ದಾನೆ ಭಗವಂತ ಅಂತ ಕೇಳಿದ್ರೆ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ಪ್ರಹ್ಲಾದ ಸಣ್ಣ ಬಾಲಕ, ಆ ಸಣ್ಣ ಬಾಲಕ ಭಗವಂತ ಎಲ್ಲ ಕಡೆಗಳಲ್ಲೂ ಇದ್ದಾನೆ ಎಂಬುದನ್ನ ಹೇಳಿ ಅದನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ಏನು ಮಾಡಿದ ಕೇಳಿದ್ರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ತನ್ನ ಸೇವಕನಾಗಿರತಕ್ಕಂತಹ ಅವನು ಹೇಳಿದ್ದಾನೆ, ಆದ್ದರಿಂದ ನಿಜಭೃತ್ಯ ಭಾಷಿತಂ, ತನ್ನವನಾಗಿರತಕ್ಕಂತಹ ಭೃತ್ಯ ಅವನು ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ, ಈ ಚರಾಚರ ಜಗತ್ತಿನಲ್ಲಿ ತಾನು ಅಲ್ಲಿ ಇದ್ದೇನೆ ಅದನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ಅದೃಶ್ಯತಾದ್ಭುತ ರೂಪಮದ್ವಹನ್. ಅಂತಹ ಭಗವಂತ ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ, ಸ್ತಂಭದಿಂದ ಒಡೆದು ಬಂದಿದ್ದಾನೆ. ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ ನ ಮೃಗಂ ನ ಮಾನುಷಂ, ಮೃಗ ಅಲ್ಲ, ಅದೇ ರೀತಿಯಾಗಿ ಮನುಷ್ಯ ರೂಪವೂ ಅಲ್ಲ, ಎರಡೂ ರೀತಿಯಾಗಿ ಅದ್ಭುತವಾದಂತಹ ರೂಪವನ್ನ ಭಗವಂತ ಉದಿಸಿ ಬಂದಿದ್ದಾನೆ. ಅಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು. ಹೇಗಿದ್ದಾನೆ ಭಗವಂತ ಅಂತ ಕೇಳಿದ್ರೆ ಕರಾಳದಂತ್ರಂ ಕರಬಾಲ ಚಂಚಲಂ ಕ್ಷುರಾಂತಜಿಕ್ವಂ ಭೃಕುಟೀ ಮುಖೋಲ್ಬಡಂ ಸ್ತಂಭೋರ್ಧಕರಣಂ ಗಿರಿಕಂದರಾದ್ಭುತ ವ್ಯಾಪ್ತಾಸ್ಯನಾಸಂ ಅನುಭೇದ ಭೀಷಣಂ. ಅತ್ಯಂತ ಭಯಂಕರವಾಗಿರತಕ್ಕಂತಹ ಭೀಷಣವಾದಂತಹ ರೂಪವನ್ನ ಭಗವಂತ ಧರಿಸಿ ಈ ಜಗತ್ತಿಗೆ ಬಂದಿದ್ದಾನೆ ಅಂತ. ಇಂತಹ ಭಗವಂತನನ್ನ ಪ್ರಹ್ಲಾದರಾಜರು ಬೇರೆ ಬೇರೆ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮೋಸ್ತನಂತಾಯ ದುರಂತ ಶಕ್ತಿ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂಧರತೆ ಅವ್ಯಯಾತ್ಮನೆ. ಆ ಭಗವಂತ ಏನು ತನ್ನ ಸಾಮರ್ಥ್ಯವನ್ನ ಇಟ್ಟುಕೊಂಡಿದ್ದಾನೆ ಕೇಳಿದ್ರೆ ಬ್ರಹ್ಮದೇವರು ಹೇಳುವಂತಹ ಮಾತು, ನಿನ್ನ ಈ ಶರೀರ ಇದು ಸಾಮಾನ್ಯವಾದಂತಹ ಶರೀರ ಅಲ್ಲ ಎಂಬುದಾಗಿ. ಅಂತಹ ಅತ್ಯದ್ಭುತವಾದಂತಹ ರೂಪವನ್ನ ಈ ಭಗವಂತ ಧರಿಸಿಕೊಂಡು ಬಂದಿದ್ದಾನೆ. ಅದಾದ ಮೇಲೆ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಪ್ರಹ್ಲಾದ ವರದನಾಗಿ ಬಂದದ್ದು. ಭಗವಂತ ತಾನು ಹುಟ್ಟಿದ್ದು, ತಾನು ಅವತಾರವನ್ನ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಮುಸ್ಸಂಜೆಯ ಹೊತ್ತಿನಲ್ಲಿ ಆ ಭಗವಂತ ಏನು ತನ್ನ ಭೃತ್ಯನಾಗಿರತಕ್ಕಂತಹ ತನ್ನ ಅಗ್ರಗಣ್ಯನಾಗಿರತಕ್ಕಂತಹ ಪ್ರಹ್ಲಾದರಾಜರು ಹೇಳಿದ್ದಾರೆ. ಅದರಿಂದಾಗಿ ಆ ಭಗವಂತ ಬಂದಿದ್ದಾನೆ. ಅಂತಹ ಭಗವಂತ ಬಂದಿರತಕ್ಕಂತಹ ಭಗವಂತನನ್ನ ಬೇರೆ ಬೇರೆ ರೀತಿಯಾಗಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಕೇಳಿದ್ರೆ ಶುತ್ವಾಶಿಪುತ್ರಾಶಿಷಃ ಶುತಸಕ ಮೃಗತೃಷ್ಣರೂಪ ವೇದಂ ಕಲೇವರ ಮಶೇಷು ರುಜಾಂಬಿರೋಹಂ ನಿರ್ವಿದ್ಯತೆ ರತುಜನೋ ಯದಪೀಹ ವಿದ್ವಾನ್ ಕಾಮಾಲನಂ ಮಧುರವೈ ರಮಯಂದುರಾಪೈ ಅಂತ ಹೇಳಿಕೊಂಡು ಹೇಳ್ತಾರೆ. ಏನೋ ಕೇಳಿದ್ರೆ ನೀನು ಏನಾದರೂ ಕೂಡ ಕೇಳಬಹುದು ಅಂತ ಹೇಳಿದಾಗ, ಆದರೆ ಪ್ರಹ್ಲಾದರಾಜರು ಹೇಳುವಂತಹ ಮಾತು ಏನು ಕೇಳಿದ್ರೆ, ನಾನು ನಿನ್ನಲ್ಲಿ ವ್ಯಾಪಾರವನ್ನ ಮಾಡಲಿಕ್ಕೆ ಬಂದಿರತಕ್ಕಂಥವನಲ್ಲ. ನಾನು ಬಂದದ್ದು ಯಾಕೆ ಕೇಳಿದ್ರೆ ನೀನು ನನಗೆ ಅನುಗ್ರಹವನ್ನ ಮಾಡಲಿಕ್ಕೆ ಬಂದಿರತಕ್ಕಂಥವನು. ಆದ್ದರಿಂದ ನಾನು ನಿನ್ನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ವ್ಯಾಪಾರ ಬುದ್ಧಿಯನ್ನ ನಾನು ನಿನ್ನಲ್ಲಿ ತೋರಿಸೋದಿಲ್ಲ ಎಂಬುದಾಗಿ ಇಟ್ಟುಕೊಂಡು ಅವರು ಸ್ತೋತ್ರವನ್ನ ಮಾಡ್ತಾರೆ. ಅಂತಹ ಪ್ರಹ್ಲಾದರಾಜರ ಸ್ತೋತ್ರಗಳು ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು. ಈ ಭಗವಂತ ಎಷ್ಟು ರೀತಿಯಾಗಿ ಏನು ಕೇಳಿದ್ರೆ ಅವನಲ್ಲಿ ಭಗವಂತ ಕೇಳ್ತಾನೆ. ಏನು ಕೇಳಿದ್ರೆ ನಾನು ನಿನ್ನಲ್ಲಿ ಏನು ಕೇಳಬೇಕು ಅಂತ ಅಂದರೆ
ಯಸ್ತ ಆಶಿಷ ಆಸಾಸ್ತೆ ನಸಭೃತ್ಯ ಸವೈವಣಿಕ್ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣರುದ್ಧೌ ನ ಕಾಮುಕೌ. ಭಗವಂತ ಅವತಾರವನ್ನ ಮಾಡಿದ್ದಾನೆ. ಅಂತಹ ಭಗವಂತ ಅವತಾರವನ್ನ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಯತ್ರ ಆಶಿಷ ಆಶಾಸ್ತೆ, ನಾನು ನಿನಗೋಸ್ಕರ, ನಾನು ನಿನ್ನಲ್ಲಿ ನೀನು ವರವನ್ನ ಕೇಳು ಅಂತ ಹೇಳಿಕೊಂಡು ನೀನು ಕೇಳಿದೆ. ಆದರೆ ನಾನು ನಿನ್ನಲ್ಲಿ ವ್ಯಾಪಾರವನ್ನ ಮಾಡಲಿಕ್ಕೆ ಬಂದಿರತಕ್ಕಂಥವನಲ್ಲ. ಯತ್ರ ಆಶಿಷ ಆಸಾಸ್ತೆ ನಸಭೃತ್ಯ ಸವೈ ಮಣಿಕ್, ನಾನು ಒಂದು ವೇಳೆ ನಿನ್ನಲ್ಲಿ ಏನಾದರೂ ಕೂಡ ಕೇಳ್ತೇನೆ ಅಂತ ಆದರೆ ನಾನು ಏನಾಗ್ತೇನೆ ಅಂತ ಕೇಳಿದ್ರೆ, ವಣಿಕ್, ನಾನು ವ್ಯಾಪಾರಿ ಅಂತ ಅನಿಸಿಕೊಳ್ತೇನೆ. ನಾವು ದೇವರನ್ನ ವ್ಯಾಪಾರಿ, ಏನೋ ಒಬ್ಬ ಕೊಡ್ಲಿಕ್ಕೋಸ್ಕರವಾಗಿ ನಾವು ಇಟ್ಟುಕೊಂಡಂತಹ ವ್ಯಕ್ತಿ ಅಂತ ಆಗಬಾರದು. ನಾವು ದೇವರಲ್ಲಿ ಕೇಳಬೇಕಾದ್ದು ಸವೈ ಸ್ವಾಮಿ ಸವೈ ಭೃತ್ಯೋ ಗುಣರುದ್ಧೌ ನ ಕಾಮಕೌ. ನಾವು ದೇವರಲ್ಲಿ ಭಕ್ತ, ಭಗವಂತನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಉಪಕಾರವನ್ನ ನನಗೆ ಭಗವಂತ ಇದನ್ನ ಕೊಡಲಿ, ನಾನು ದೇವರಿಗೆ ಇದನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಅಥವಾ ಇನ್ನೊಂದರ ಯಾವುದೋ ಒಂದು ನಮ್ಮ ಮನಸ್ಸಿನ ಅಭಿಲಾಷೆಯನ್ನ ಇಟ್ಟುಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಅಥವಾ ಇನ್ನೊಂದರ ಯಾವುದೋ ವ್ಯಾಪಾರಿ ಬುದ್ಧಿಯನ್ನು ಮಾಡಿದರೆ ನಾವು ಏನಾಗ್ತೇವೆ ಅಂತ ಕೇಳಿದ್ರೆ, ನಾವು ಭೃತ್ಯರಾಗಿ ಮಣಿಕ್, ನಾವು ವ್ಯಾಪಾರಿಗಳಾಗಿ ಬಿಡ್ತೇವೆ. ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಇಲ್ಲ, ಹೆಂಡತಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿಕೊಂಡು ದೇವರಲ್ಲಿ ವ್ಯಾಪಾರದ ಬುದ್ಧಿಯನ್ನ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ, ದೇವರಿಗೂ ಯಾವುದೋ ಒಂದು ಹೊರಗಿನ ಅಂಗಡಿಯಲ್ಲಿರತಕ್ಕಂತಹ ಸಾಮಗ್ರಿಗೂ ನಾವು ಅವರಲ್ಲಿ ಕೇಳುವುದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ದೇವರಲ್ಲಿ ಕೇಳುವುದು ಅಂತಾದರೆ ನಾವು ದೇವರನ್ನ ನಿರ್ವ್ಯಾಜವಾದ ಭಕ್ತಿ, ಅಮಲ ಕೈ ಅಚಂಚಲ ಭಕ್ತಿ, ಎನ್ನಲ್ಲಿ ನಿರ್ವ್ಯಾಜವಾದಂತಹ ಭಕ್ತಿ ನನಗೆ ಕೊಡಬೇಕು ಎಂಬುದನ್ನು ಕೇಳಬೇಕಾಗಿರತಕ್ಕಂತಹದ್ದು. ಅಂತಹ ಸಂದರ್ಭದಲ್ಲಿ ಯದಿ ದಾಸಿ ಈಶ ಮೇ ಕಾಮಾನ್ ವರಾಮಸ್ತ್ವಂ ವರದರ್ಶವ ಕಾಮಾನ ಮೃತ್ಯ ಸರ್ವಂ ಭವದಸ್ತು ಋಣೇವರಂ. ನೀನು ನನಗೆ ಕೊಡ್ತಿ ಅಂತಾದರೆ ನಾವು ದೇವರಲ್ಲಿ ಏನು ಕೇಳಬೇಕು ಅಂತ ಕೇಳಿದ್ರೆ, ಕೇಳುವಂತಹದ್ದು ನನಗೆ ನೀನು ಕೊಡ್ತಿ ಅಂತಾದರೆ ಕಾಮಾನ ಮೃತ್ಯ ಸಂದ್ರೋಹಂ, ನನಗೆ ಯಾವ ಕಾಲಕ್ಕೂ ಕೂಡ ಕಾಮನೆಗಳು, ನಾನು ನಿನ್ನಲ್ಲಿ ಯಾವುದೋ ಒಂದು ವಿಚಾರವನ್ನ ಕೇಳಬೇಕು ಎಂಬುದನ್ನೇ ನನಗೆ ಕಾಮನೆಗಳೇ ಬರದಂತೆ ನಿನ್ನಲ್ಲಿ ಇದನ್ನ ಕೇಳಬೇಕು, ಇದನ್ನ ಕೇಳುವ ಮೂಲಕವಾಗಿ ನನಗೆ ನೀನು ಉಪಕಾರವನ್ನ ಮಾಡು ಎಂಬುದನ್ನ ಆ ರೀತಿಯಾಗಿ ನಾವು ದೇವರಲ್ಲಿ ಕೇಳುವಂತಹ ಮನಸ್ಸನ್ನ ಕೊಡಬೇಡ. ಈ ರೀತಿಯಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಿದ್ರೆ ನರಸಿಂಹದೇವರು ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿ ಕೇಳಿದಾಗ ಅವರು ಕೇಳಿದಂತಹ ವರ ಏನು ಕೇಳಿದ್ರೆ, ನಾನು ನಿನ್ನಲ್ಲಿ ಯಾವ ಕಾಲಕ್ಕೂ ಕೂಡ ಏನನ್ನೂ ಕೂಡ ಕೇಳದೇ ಇರುವಂತೆ, ನಾನು ಕೇಳಿದೆ ಅಂತಾದರೆ ಯಾವುದೋ ಒಂದು ಅಂಗಡಿಯಲ್ಲಿ ಯಾವುದೋ ಒಂದು ಕಾಸಿಗೆ ಹಣವನ್ನು ಕೊಟ್ಟಾಗ ಅವರು ನಮಗೆ ಯಾವುದೋ ಒಂದು ಪದಾರ್ಥವನ್ನು ಕೊಡ್ತಾನೆ. ನಾವು ದೇವರಿಗೆ ಯಾವುದೋ ಒಂದನ್ನು ನೀಡಿದ್ದರಿಂದಾಗಿ ಯಾವುದೋ ಒಂದು ನಮ್ಮ ಮನಸ್ಸಿನ ಇಷ್ಟ ಅಭೀಷ್ಟಗಳು ಈಡೇರಿತು ಎಂಬಂತಹ ದೃಷ್ಟಿಯಿಂದಾಗಿ ದೇವರಿಗೆ ಕೊಟ್ಟೆವು ಅಂತ ಹೇಳಿದ್ರೆ, ಅವರು ನಮಗೆ ಅದಕ್ಕೆ ಪ್ರತಿಯಾಗಿ ಉಪಕಾರವನ್ನು ಮಾಡಿದ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಕೊಂಡುಕೊಳ್ಳುವಿಕೆ, ನಾನು ದೇವರಿಗೆ ಇದನ್ನು ಕೊಡ್ತೇನೆ, ದೇವರು ನನಗೆ ಮನೆಯನ್ನು, ಮಡದಿಯನ್ನು, ಮಕ್ಕಳನ್ನು, ಇನ್ನಿತರವಾದದ್ದನ್ನು ನನಗೆ ಕೊಡಲಿ ಎಂಬುದನ್ನು ಈ ರೀತಿಯಾಗಿ ನಾವು ದೇವರಲ್ಲಿ ಮಾಡಿದಂತಾಗಿದೆ. ಅದಕ್ಕೋಸ್ಕರವಾಗಿ ಪ್ರಹ್ಲಾದರಾಜರು ಕೇಳಿದಂತಹ ದೊಡ್ಡ ವರ ಏನು ಕೇಳಿದ್ರೆ, ಏನೂ ಕೂಡ ಕೇಳಬೇಡ, ನನಗೆ ನೀನು ಕೊಡಬೇಕು ಅಂತಾದರೆ ಏನು ಬೇಕಾದರೂ ಕೊಡು, ನನಗೆ ಯಾವ ಕಾಲಕ್ಕೂ ಕೂಡ ನಿನ್ನಲ್ಲಿ ಕೇಳುವಂತಹ ಇಚ್ಛೆ ಮತ್ತೆ ಪುನಃ ಬರಬಾರದು, ನೀನು ಕೇಳುವುದು, ನೀನು ನನಗೆ ಕೊಡುವುದು, ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮನಸ್ಸಿನಲ್ಲಿ ನನ್ನ ಇಚ್ಛೆ ಬರದೇ ಇರತಕ್ಕಂತೆ ಮಾಡು ಎಂಬುದನ್ನು ಪ್ರಹ್ಲಾದರಾಜರು ಕೇಳಿರತಕ್ಕಂತಹ ಮಾತು. ಆದ್ದರಿಂದ ಇದು ದೇವರಲ್ಲಿ ನಮ್ಮ ಪ್ರಾರ್ಥನೆ. ದೇವರು ನನಗೆ ಕೊಡಲಿಲ್ಲ, ಮನೆ ಕೊಡಲಿಲ್ಲ, ಮಡದಿ ಕೊಡಲಿಲ್ಲ, ಹೆಂಡತಿ ಕೊಡಲಿಲ್ಲ, ಅಥವಾ ಇನ್ನಿತರ ಯಾವುದನ್ನೋ ಕೊಡಲಿಲ್ಲ ಅಂತ ಹೇಳುವುದಕ್ಕಿಂತ ಕೊಟ್ಟದ್ದನ್ನು ಎಷ್ಟು ಪಡಿಸಿಕೊಂಡಿದ್ದೇವೆ ಎಂಬುದನ್ನು ಗಮನಿಸಬೇಕು. ಬೇಕಾದಷ್ಟು ಒಳ್ಳೆಯ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಮಾತನಾಡಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ, ನಾಲಿಗೆಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಚಕ್ಷುರಿಂದ್ರಿಯವನ್ನು ಕೊಟ್ಟಿದ್ದಾನೆ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ,
ತ್ವಗೀಂದ್ರಿಯ ಎಲ್ಲ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಶಬ್ದ ಸ್ಪರ್ಶ ರೂಪ ರಸಗಂಧ 5 ಇಂದ್ರಿಯಗಳಿಂದ 5 ರೀತಿಯಾಗಿರತಕ್ಕಂತಹದ್ದು ಗ್ರಹಣ ಆಗ್ತದೆ. ಕಣ್ಣಿನ ಮೂಲಕವಾಗಿ ನೋಡ್ತೇವೆ, ಕಿವಿಯ ಮೂಲಕವಾಗಿ ಕೇಳ್ತೇವೆ, ಚರ್ಮದ ಮೂಲಕವಾಗಿ ಮುಡ್ತೇವೆ, ಕಾಲಿನ ಮೂಲಕವಾಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡ್ತೇವೆ. ಕೊಟ್ಟದ್ದನ್ನು ಯಾವ ಕಾಲಕ್ಕೆ ಎಷ್ಟು ಇದನ್ನು ಉಪಯೋಗಿಸಿಕೊಂಡಿದ್ದೇವೆ ಎಂಬುದನ್ನು ಒಂದು ಕ್ಷಣ ಕೂತುಕೊಂಡು ಯೋಚನೆ ಮಾಡಿದಾಗ ಅರ್ಥವಾಗ್ತದೆ. ಹಾಗಿದ್ರೆ ಭಗವಂತನಲ್ಲಿ ಕೊಂಡು ನೀನು ನನಗೆ ಕೊಡು, ನಾನು ನಿನಗೆ ಇದನ್ನು ಕೊಡ್ತೇನೆ, ಈ ರೀತಿಯಾಗಿ ಕೊಂಡುಕೊಳ್ಳುವುದಕ್ಕೆ ವ್ಯಾಪಾರದ ಬುದ್ಧಿಯನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರದು ಅಂತ ಹೇಳಿದಾಗ ಆವಾಗ ನರಸಿಂಹದೇವರು ಮಾತನಾಡುವಂತಹ ನರಸಿಂಹದೇವರು ಹೇಳ್ತಾರೆ, ಅಂತಹ ಭಗವಂತ ವಿಶೇಷವಾಗಿ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಬಂದಿದ್ದಾನೆ. ಆ ಭಗವಂತ ಬಂದಿರತಕ್ಕಂತಹದ್ದು ಏನು ಕೇಳಿದ್ರೆ, ಭೋಗೇನ ಪುಣ್ಯಂ ಕುಶಲೇನ ಭಾವಂ ಕಲೇವರಂ ಕಾಲಜವೇನ ಹಿತ್ವ ಕೀರ್ತಿಂ ವಿಶುದ್ಧ ಪರಲೋಕ ಗೀತ ಹಿತಾಯ ಮಾಮಿ ಶಶಿ ಮುಕ್ತಬಂಧ. ನೀನಿಗೆ ನಿನ್ನ ಪ್ರಾರಬ್ಧ ಅನಿಷ್ಟ ಪುಣ್ಯ ಇದೆಲ್ಲವೂ ಕೂಡ ಪ್ರಾರಬ್ಧವನ್ನು ಕಳೆದುಕೊಂಡ ಮೇಲೆ ಶರೀರವನ್ನು ಕಳೆದುಕೊಂಡು ದೇವಲೋಕದಲ್ಲಿ ನೀನು ನಿರ್ಮಲವಾದಂತಹ ಈಗಲೂ ಕೂಡ ಪ್ರಹ್ಲಾದವರದನಾಗಿ ಭಗವಂತ ಈಗಲೂ ಕೂಡ ಅವನಿಗೆ ಅಷ್ಟು ದೊಡ್ಡ ಹೆಸರನ್ನು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಇದು ಭಗವಂತನ ದೊಡ್ಡ ಕಾರುಣ್ಯ. ಅದಕ್ಕೋಸ್ಕರವಾಗಿ ಇಂತಹ ಭಗವಂತನನ್ನು ಕೇಳಿರತಕ್ಕಂತಹದ್ದು ಏನು ಕೇಳಿದ್ದು, ಭಗವಂತನಲ್ಲಿ ಭಕ್ತಿ ವಿಶೇಷವಾಗಿರತಕ್ಕಂತಹ ಭಕ್ತಿಯನ್ನು ಮಾಡಿ ಒಳಗಿರತಕ್ಕಂತಹ ಧರ್ಮೋ ಭಾಗವತಾನಾಂಚ ಭಗವನ್ ಏನ ಗಮ್ಯತೆ ಆಖ್ಯಾನೇಸ್ಮಿನ್ ಸಮಾಖ್ಯಾತ ಆಧ್ಯಾತ್ಮಿಕಮಶೇಷತಃ. ಭಗವಂತನನ್ನ ವಿಶೇಷವಾಗಿ ಅವನು ಅನುಗ್ರಹ ಮಾಡಿದ್ದು ಭಗವಂತ ಅವರಿಗೆ ಸಿಕ್ಕಿದ್ದು ಹೇಗೆ ಅಂತ ಕೇಳಿದರೆ, ಅವರಲ್ಲಿರತಕ್ಕಂತಹ ನಿರ್ವ್ಯಾಜವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಭಗವಂತ ಒಲಿದು ಭಗವಂತ ಅನುಗ್ರಹವನ್ನು ಮಾಡಿದ್ದು. ಆದ್ದರಿಂದ ಇಂತಹ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪ್ರಹ್ಲಾದ ವರದನಾಗಿ ಭಗವಂತ ಪ್ರಹ್ಲಾದನಿಗೆ ಮಾಡಿದ್ದಾನೆ. ಪ್ರಹ್ಲಾದ ವರದನಾಗಿ ಆ ರೂಪ ಏನು ಪ್ರಹ್ಲಾದನ ಭಗವಂತ ಬರಬೇಕು ಅಂತ ಹೇಳಿಕೊಂಡು ಕೇಳಿದ ಭಗವಂತ ಬಂದು ಅವನ ಎಲ್ಲ ರೀತಿಯಾಗಿರತಕ್ಕಂತಹ ಅಭೀಷ್ಟಗಳನ್ನು ಭಗವಂತ ಕರುಣಿಸಿದ್ದಾನೆ ಅಂತ ಹೇಳಿದರೆ, ಪ್ರಹ್ಲಾದರ ಸಾಮರ್ಥ್ಯ, ಪ್ರಹ್ಲಾದರ ಒಂದು ಜೀವನ ಯೋಗ್ಯತೆ ಅದು ಎಷ್ಟು ಉತ್ಕೃಷ್ಟವಾದದ್ದು ಎಂಬುದು ನಮಗೆ ಅರಿವಿಗೆ ಬರುವಂತಹದ್ದು. ಅಂತಹ ನರಸಿಂಹ ಜಯಂತಿ ಇವತ್ತಿನ ದಿವಸ. ನರಸಿಂಹದೇವರು ಈ ಹೊತ್ತಿನಲ್ಲಿ ಆ ಜಯ ವಿಜಯರು ಹಿರಣ್ಯಾಕ್ಷ ಏನು ಆ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡುವುದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿ ನಾನು ಇಲ್ಲಿಯೂ ಕೂಡ ಸಾಯಬಾರದು ಎಂಬುದನ್ನು ಸತ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಮೃಗ ಮಾನುಷ ಇತ್ಯಾದಿ ಯಾವುದೇ ರೂಪವಾಗಿ ಭಿನ್ನವಾಗಿರತಕ್ಕಂತಹ ಮೃಗಮಾನುಷ ರೂಪವನ್ನು ಹೊಂದಿಕೊಂಡು ಭಗವಂತ ಅವತಾರವನ್ನು ಮಾಡಿ ಉದ್ಧಾರ ಮಾಡಿರತಕ್ಕಂತಹ ಪರ್ವ ಕಾಲ ಈ ಹೊತ್ತು. ಅಂತಹ ಸಂದರ್ಭದಲ್ಲಿ ನರಸಿಂಹದೇವರ ಚಿಂತನೆ, ನರಸಿಂಹದೇವರ ಉಪಾಸನೆ ಸದಾಕಾಲದಲ್ಲೂ ಕೂಡ ನಮ್ಮಲ್ಲಿ ಇರಲಿ. ದುರಿತ ನಿವೃತ್ತಿಗಾಗಿ ನಾವು ನರಸಿಂಹನ ಉಪಾಸನೆಯನ್ನು ಯಾಕೆ ಮಾಡಬೇಕು, ನರಸಿಂಹದೇವರ ಮಂತ್ರವನ್ನು ಯಾಕೆ ನಾವು ಜಪ ಮಾಡಬೇಕು ಅಂತ ಕೇಳಿದ್ರೆ, ನರಸಿಂಹಾದಿಕ ಮನ್ಯಚ್ಚ ದುರಿತ ನಿವೃತ್ತಿಯೇ. ಎಲ್ಲ ದುರಿತಗಳು, ಒಳಗಿನ ದುರಿತ ಹೊರಗಿನ ದುರಿತಗಳ ನಿವೃತ್ತಿಗೋಸ್ಕರವಾಗಿ ಆ ನರಸಿಂಹದೇವರ ಉಪಾಸನೆ ಮಾಡಬೇಕು ಎಂಬುದಾಗಿ ಶಾಸ್ತ್ರೀಯವಾದಂತಹ ಹಿನ್ನೆಲೆ. ಅಂತಹ ಭಾಗವತದ ನೆಲೆಗಟ್ಟಿನಲ್ಲಿ ನರಸಿಂಹದೇವರ ಯಥಾಶಕ್ತಿಯಾದಂತಹ ಚಿಂತನೆಯನ್ನು ದಿನನಿತ್ಯಲ್ಲೂ ಕೂಡ ನಡೆಸಬೇಕು. ಅಂತಹ ಭಗವಂತನ ಚಿಂತನೆ ಸದಾಕಾಲದಲ್ಲೂ ಕೂಡ ನಿರಂತರವಾಗಿರಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರತೇ ಬಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.